ನಮಸ್ಕಾರ ಗೆಳೆಯರಿ. ಭಾಳ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಸರ್ ನಿಮ್ಮ ಶೆಡ್ ಸ್ವಲ್ಪ ಓಡಾಡಿ ತೋರಿಸಿ ಅಂತ. ನೀವೆಲ್ಲ ಏನೇನು ಮಾಡಿದ್ರಿ ಏನಿಲ್ಲ ಅಂಥೇಳಿ. ಓಕೆ ಬನ್ನಿ, ಇನ್ನೂ ಕೆಲಸ ನಡೀತಾ ಇದೆ, ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ನನ್ನ ಹೆಸರು ಶಿವರಾಜ್ ಹುಮ್ನಾಬಾದೆ, ನಿಮ್ಮೆಲ್ಲರಿಗೂ ನನ್ನ ಪರಿಚಯ. ಓಕೆ, ಇನ್ನೂ ಶೆಡ್ಡಿನ ಕೆಲಸ ನಡೀತಾ ಇದೆ, ಎಷ್ಟು ಆಗಿದೆ ಅಷ್ಟು ತೋರಿಸ್ತೀನಿ ಬನ್ನಿ. ಕಳಕಿ ಇದೆ, ಇಲ್ಲಿ ಕಡಲೆ ಹೊಟ್ಟು ಮತ್ತು ತೊಗರಿ ಹೊಟ್ಟಿದೆ. ಇದರಲ್ಲಿ ಸ್ವಲ್ಪ ಕಡಲೆ ಹೊಟ್ಟಿದೆ, ತೊಗರಿ ಹೊಟ್ಟಿದೆ, ಕಳಕಿ ಇದೆ. ಇನ್ನು ಇಲ್ಲಿ ನೋಡಿ, ಇಲ್ಲಿ ಸ್ಟಾಕ್ ಮಾಡಿದ್ದೀವಿ ಎಲ್ಲ ನಾವು. ಕಳಕಿ ಇಲ್ಲಿದೆ, ಸ್ಟಾಕ್ ಮಾಡಿದ್ದೀವಿ. ಇದರಲ್ಲಿ ಕಡಲೆ ಹೊಟ್ಟಿದೆ ಮತ್ತು ಅಲ್ಲಿ ಕಳಿಕೆ ಇದೆ. ಓಕೆ, ಅಲ್ಲಿ ನಮ್ಮದು ಬೋರ್ವೆಲ್ ಇದೆ. ಮೊನ್ನೆ ಒಂದು 5-6 ತಿಂಗಳ ಹಿಂದೆ ನಾವು ಬೋರ್ವೆಲ್ ಹೊಡಿಸಿದ್ವಿ. ನಿಮ್ಮೆಲ್ಲರ ಆಶೀರ್ವಾದ, ದೇವರ ಕೃಪೆಯಿಂದ ಒಳ್ಳೆ ನೀರು ಬಂದಿದೆ. ಕಂಟಿನ್ಯೂ ಬೆಳಗ್ಗೆ 10 ಗಂಟೆಗೆ ನಾವು ಶುರು ಮಾಡಿದ್ರೆ 5 ಗಂಟೆ ತನಕ ಮೋಟಾರ್ ಕಂಟಿನ್ಯೂ ನಡೆಯುತ್ತೆ. ಓಕೆ, ಇದು ನೋಡಿ, ಇಲ್ಲಿ ಸ್ವಲ್ಪ ಗೋಡೌನ್ ಥರ ಮಾಡಿದ್ವಿ. ಗೋಡೌನು ಇನ್ ಫ್ಯೂಚರಲ್ಲಿ ಇಲ್ಲಿ ನಮಗೆ ಟ್ರೈನಿಂಗ್ ಮಾಡೋದು ಯೋಚನೆ ಇದೆ, ಟ್ರೈನಿಂಗ್ ಸೆಂಟರ್ ಅಂತೇಳಿ. ನಿಮ್ಮೆಲ್ಲರಿಗೆ ಇಲ್ಲಿ ವ್ಯವಸ್ಥೆನ ಮಾಡ್ತಾಯಿದ್ದೀವಿ. ಈ ಟ್ರೈನಿಂಗ್ ಸೆಂಟರು ಇದು ಏನಾದರೂ 20x50 ಇದೆ, ಆರಾಮ್ ಮಾಡಲಿಕ್ಕಾಗುತ್ತೆ. ಮತ್ತು ಇಲ್ಲಿ ನಾವು ನಮ್ಮ ಚಾಪ್ ಕಟ್ರ್ ಮಷಿನ್ ಇದೆ. ಓಕೆ, ನಾನು ಚಾಪ್ ಕಟ್ರದ್ದು ಹಾಕಿದ್ದು ವಿಡಿಯೋ ಹಾಕಿದ್ದೆ ನಾನು ನಿಮಗೆ, ಅದು ಮಷಿನ್ ಇದೆ. ಇಲ್ಲಿ ವಾಶ್ರೂಮ್ ಇದೆ, ಬಾತ್ರೂಮ್ ಇದೆ, ಇನ್ನೂ ಕೆಲಸ ನಡೀತಾ ಇದೆ. ಬನ್ನಿ, ತುಂಬ ಕೆಲಸ ಮಾಡ್ತಾರಲ್ಲ ಅವ್ರ ಸಲುವಾಗಿ, ಅಡುಗೆ ಮಾಡೋ ಸಲುವಾಗಿ ಒಂದು ರೂಮ್ ಇದೆ, ಅಡುಗೆ ಸಲುವಾಗಿ. ಮತ್ತು ಅವರಿಗೆ ರೆಸ್ಟ್ ಮಾಡೋ ಸಲುವಾಗಿ ಒಂದು ಕಂಟೈನರ್, ಇದ್ರದ್ದು ನಾನು ನಿಮಗೆ ವಿಡಿಯೋ ಹಾಕಿದ್ದೆ ಕಂಟೈನರ್ ಬಗ್ಗೆ. ಇಲ್ಲಿ ನೋಡಿ, ಫುಲ್ಲು ಒಳಗಡೆ ಎಲ್ಲ ಫೆಸಿಲಿಟಿ ಇದೆ. ಟಿ ವಿ ಇದೆ, ನಮ್ಮ ಅತ್ತೆಯವರು ಟಿ ವಿ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಸೈಲೇಜ್ ಮೊನ್ನೆ ಟ್ರಯಲ್ ಅಂತ ನಾವು ಸೈಲೇಜ್ ಮಾಡಿದ್ವಿ. ಆಲ್ಮೋಸ್ಟ್ 500 kg ಬ್ಯಾಗ್ ಇದೆ ಇದು. ಇದ್ರ ಮೇಲೆ ಡೇಟ್ ಬರ್ತಿದ್ದಾರೆ ನೋಡಿ, 13/7/2026 ನಾವು ಇದು ಬ್ಯಾಗ್ ತುಂಬಿಕ್ಕಿದ್ವಿ. ಇದರಲ್ಲಿ ಮೆಕ್ಕೆಜೋಳ ಮತ್ತು ನೇಪಿಯರ್ ಅದರದ್ದು ನಾವು ಸೈಲೇಜ್ ಮಾಡಿದ್ವಿ. ಓಕೆ, ಈ 50 ದಿನಗಳಾದ ನಂತರ ಇದು ಬ್ಯಾಗ್ ನಾವು ಓಪನ್ ಮಾಡ್ತೀವಿ. ನಮ್ಮ ಮುಖ್ಯ ಶೆಡ್ಡು. ಓಕೆ, ಇಲ್ಲಿ ಹೋಗೋಣ. ಅದಕ್ಕಿಂತ ಮುಂದೆ ನಾವು ಮೇವಿನ ವ್ಯವಸ್ಥೆ ನೋಡೋಣ. ನಮ್ಮ ಕಡೆ ನಾವು ಏನೇನು ಮೇವಿನ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಲಾಸ್ಟಿಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಚೊಗಚಿ ಇದೆ. ಓಕೆ, ಫುಲ್ಲು ಬೌಂಡ್ರಿ ನಾವು ಚೊಗಚಿ ಹಚ್ಚಿದ್ವಿ. ಈ ಕಡೆ ಬೌಂಡ್ರಿಗೆಲ್ಲ ಸುಬಾಬುಲ್ ಹಚ್ಚಿದ್ವಿ, ಇನ್ನೂ ಬರ್ತಾ ಇದೆ. ಮತ್ತು ನಮ್ದು ಎಲ್ಲಕ್ಕಿಂತ ಬೆಸ್ಟ್ ನಮ್ಮ ಫಾರ್ಮಲ್ಲಿ ಬಂದಿದೆ ಅಂದರೆ ಬೇಲಿ ಮೆಂತೆ. ಬೇಲಿ ಮೆಂತೆ ಬಗ್ಗೆ ನಾನು ಸಾಕಷ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ, ಸಾಕಷ್ಟು ಜನ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಹೈಟ್ ಬಂದಿದೆ ಬೇಲಿ ಮೆಂತೆ. ಓಕೆ, 6-7 ಫೀಟ್ ತನಕ ಹೈಟ್ ಹೋಗಿದೆ. ಆಡುಗಳಿಗೆ ಎಲ್ಲಕ್ಕಿಂತ ಬೆಸ್ಟ್, ಒಳ್ಳೆ ಪ್ರೋಟೀನ್ ಇರೋದು. ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮಾಡಬೇಕಾದ್ರೆ ಬೇಲಿ ಮೆಂತೆ ಇಸ್ ದ ಬೆಸ್ಟ್. ಓಕೆ, ಅಲ್ಲಿ ನಮ್ಮದು ಕುದುರೆ ಮೆಂತೆ ಇದೆ, ಕುದುರೆ ಮೆಂತೆ. ಮತ್ತು ಅಲ್ಲಿ ನೇಪಿಯರ್ ಇದೆ. ನೇಪಿಯರ್ ಹೈಟ್ ನೋಡಿ ಎಷ್ಟಾಗಿದೆ, ಆಲ್ಮೋಸ್ಟ್ 7-8 ಫೀಟ್ ತನಕ ಹೈಟ್ ಆಗಿದೆ. ಇಲ್ಲಿ ನಾವು ಕಂಪೌಂಡ್ ಮಾಡೋರಿದ್ದೀವಿ. ಕಂಪೌಂಡ್ ಇನ್ನೂ ಕೆಲಸ ನಡೀತಾ ಇದೆ. ಅಂದರೆ ಫುಲ್ ಡೇ ಆಡುಗಳು ಶೆಡ್ಡಲ್ಲಿ ಕೊಡೋಕ್ಕಿಂತ ಸ್ವಲ್ಪ ಕಂಪೌಂಡಲ್ಲಿ ಓಡಾಡಲಿ ಅಂತ ಇಲ್ಲಿ ಕಂಪೌಂಡ್ ಮಾಡ್ತಾಯಿದ್ದೀವಿ. ಇನ್ನೂ ಸ್ಟೆಪ್ಸ್ ಆಗಿದೆ, ಕಂಪೌಂಡ್ ಜಾಳಿ ಹೊಡೆಯೋದು ಕೆಲಸ ನಡೀತಾ ಇದೆ. ಓಕೆ, ಬನ್ನಿ. ಇಲ್ಲಿ ನೋಡಿ, ಕೆಳಗಡೆ ಇಲ್ಲಿ ನೆಲದಿಂದ 5 ಫೀಟ್ ಮೇಲ್ಗಡೆ ತೊಗೊಂಡಿದ್ವಿ ನಾವು. ಅದರಲ್ಲಿ ಹಿಕ್ಕೆ ಗೊಬ್ಬರ ಎಲ್ಲ ಕೆಳಗಡೆ ಬೀಳುತ್ತೆ. ಇನ್ನು ಫ್ಯೂಚರಲ್ಲಿ ನೋಡೋಣ, ಜವಾರಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ಮಾಡೋ ಪ್ಲ್ಯಾನ್ ಇದೆ. ಇವಾಗಂತೂ ಏನಿಲ್ಲ, ಇನ್ನು ಫ್ಯೂಚರಲ್ಲಿ ನೋಡೋಣ. ಅದಕ್ಕೆ ನಾವು ಸುತ್ತಮುತ್ತ ಗ್ರೀನ್ ಬಟ್ಟೆ ಹಚ್ಕೊಳ್ತಾ ಇದ್ದೀವಿ. ಬನ್ನಿ, ಮುಖ್ಯವಾಗಿ ಶೆಡ್ಡಲ್ಲಿ ಹೋಗೋಣ. ಇಲ್ಲಿ ನೋಡಿ, ಏರ್ಲಿಕ್ಕೆ ನಾವು ಸ್ಟೆಪ್ಸ್ ಮಾಡಿದ್ವಿ. ಓಕೆ, ಆಲ್ಮೋಸ್ಟ್ 20 ಫೀಟ್ ಲೆಂತ್ ಇದ್ರದ್ದು. ಓಕೆ, ಬನ್ನಿ ಹೋಗೋಣ. ನಮ್ಮ ಮಾಮ ಇದ್ದಾರೆ ನೋಡಿ, ಎಲ್ಲ ಇವರೇ ನೋಡ್ಕೊಳ್ತಾರೆ ಇಲ್ಲಿ. ಓಕೆ, ಬನ್ನಿ ಗೆಳೆಯರೆ. ಇಲ್ಲಿದು ನಮ್ಮ ಶೆಡ್ಡು. ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಆಡುಗಳಿವೆ, ಎಲ್ಲ ಪ್ರೆಗ್ನೆಂಟ್ ಆಡುಗಳು. ಇನ್ನೂ ತಿಂತಾ ಇದ್ದಾವೆ.
ಇಲ್ಲೊಂದು ರೂಮ್ ಇದೆ. ಟೋಟಲ್ ನಾವು 4 ಸೆಕ್ಷನ್ ಮಾಡಿದ್ವಿ. 1 2 ಆ ಕಡೆ 3 4. ಇವಾಗ ಇನ್ನೂ 2 ಸೆಕ್ಷನಲ್ಲಿ ನಾವು ಆಡುಗಳು ಹೋತಗಳು ಹಾಕಿದ್ವಿ. ಓಕೆ, ಇದು ದಾವಣಿ ಮಾಡಿದ್ದು ನೋಡಿ. ದಾವಣಿ ಕೆಲವೊಂದು ಜನ ಅದಕ್ಕೆ ಬದಲಿ ಅಂತಾರೆ, ಕೆಲವೊಂದು ಜನ ಇದಕ್ಕೆ ದಾವಣಿ ಅಂತಾರೆ. ನಾವು ಉತ್ತರ ಕರ್ನಾಟಕದಕ್ಕೆ ದಾವಣಿ ಅಂತೀವಿ. ಈಗ ನಾವು ಇದರಲ್ಲಿ ಏನು ಹಾಕಿದ್ವಿ ಅಂದರೆ ಕಳಿಕೆ ಇರ್ತಲ್ಲ, ಕಳಿಕೆ ಚಾಪ್ ಮಾಡಿ ಮತ್ತು ಅದರಲ್ಲಿ ಸ್ವಲ್ಪ ಹಸಿ ಹುಲ್ಲು ಹಾಕಿದ್ವಿ. ಈ ಥರ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ತಿಂತಾ ಇದ್ದಾವೆ ಚೆನ್ನಾಗಿ. ಓಕೆ, ಬನ್ನಿ. ಇವು ನಮ್ಮದು ಓಟದ ಮರಿಗಳು. 20 ಮರಿಗಳಿವೆ. ನಾವು ಮಹಾರಾಷ್ಟ್ರದಲ್ಲಿ ತರಿಸಿದ್ವಿ. ಮಹಾರಾಷ್ಟ್ರದಲ್ಲಿ ಒಬ್ಬರು ಸಪ್ಲೈ ಇದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಅಂತ ಸೂಪರ್ ಕ್ವಾಲಿಟಿ ಇದೆ ನೋಡಿ. ಜಸ್ಟ್ 3 ತಿಂಗಳದೇ 12-13 kg ತೂಕ ಇದ್ದೀರೆಲ್ಲ. ಬಂದು ಈಗ ಆಲ್ಮೋಸ್ಟ್ 1 ವಾರ ಆಯಿತು. ಒಂದು ಕ್ಯಾಸುಯಾಲಿಟಿ ಇಲ್ಲ. ಎಲ್ಲ ಸೂಪರ್ ಕ್ವಾಲಿಟಿ ಬೆಳೀತಾ ಇದ್ದಾವೆ. ಈ ಥರ ಗೆಳೆಯರೆ ಇದು ನಮ್ಮ ಶೆಡ್. ಸೊ ಗೆಳೆಯರೆ, ಇದೇ ಥರ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇರಲಿ. ನಿಮ್ಮ ಆಶೀರ್ವಾದದಿಂದ ನಮ್ಮ ಫಾರ್ಮ್ ಇನ್ನೂ ಬೆಳೀಲಿ ಅಂತ ಪ್ರೋತ್ಸಾಹಿಸಿ. ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.